ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರತಿದಿನ ಈ ಟ್ರಂಪ್ ಹಾಕ್ತಾ ಇರುವಂಥ ಹೊಸ ಬರೆ, ಅದರಿಂದ ಭಾರತಕ್ಕೆ ಆಗ್ತಾ ಇರುವ ನಷ್ಟಗಳು, ಇದೆಲ್ಲದರ ಬಗ್ಗೆ ಹೇಳೋದಕ್ಕೆ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು. ಏನು ಪ್ರತಿನಿತ್ಯವೂ ಕೂಡ ಭಾರತಕ್ಕೆ ನಷ್ಟ ಅಂತ ಹೇಳಬೇಕಲ್ಲ ಅಂತ. ಇದರ ನಡುವೆ ಇವತ್ತು ಭಾರತದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಡೀ ದೇಶವೇ ಖುಷಿ ಪಡುವಂತಹ ಸುದ್ದಿಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಬಹಳ ದೊಡ್ಡ ಜಾಕ್ಪಾಟ್ ಹೊಡೆದಿದೆ. ನಮಗೆ ದೊಡ್ಡದಾದಂತಹ ಒಂದು ನ್ಯಾಚುರಲ್ ಗ್ಯಾಸ್ ರಿಸೋರ್ಸ್ ಸಿಕ್ಬಿಟ್ಟಿದೆ. ಇಷ್ಟು ದಿನ ನಾವು ಸಿಕ್ತು ಅನ್ನುವ ಸುದ್ದಿ ಮಾತ್ರ ಕೇಳ್ತಾ ಇದ್ವಿ. ಆದ್ರೆ ಈಗ ಪೆಟ್ರೋಲಿಯಂ ಸಚಿವರು ಕೇವಲ ಸುದ್ದಿಯನ್ನ ಮಾತ್ರ ಕೊಟ್ಟಿಲ್ಲ, ಅಧಿಕೃತ ದಾಖಲೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮಿತ್ರರೇ, ಇದನ್ನ ನಿಜವಾಗ್ಲೂ ಭಾರತಕ್ಕೆ ಜಾಕ್ಪಾಟ್ ಅಂತಲೇ ಕರೀಬೇಕು. ಯಾಕೆ ಕೇಳಿದ್ರೆ ಭಾರತ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರ ದೇಶಗಳಿಂದ ನ್ಯಾಚುರಲ್ ಗ್ಯಾಸ್ ಅನ್ನು ತರಿಸ್ಕೊಳ್ಳುತ್ತೆ. ನಾವು ಕಂಪ್ಲೀಟ್ ಆಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇವತ್ತು ಭಾರತದ ಎನರ್ಜಿ ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಥ್ರೆಟ್ ಅನ್ನು ಎದುರಿಸ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತದ ಪೆಟ್ರೋಲಿಯಂ ಸಚಿವರು ಹೇಳ್ತಾ ಇದ್ದಾರೆ, ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ LNG ರಿಸೋರ್ಸ್ ಸಿಕ್ಕಿದೆ. ಹಾಗಾದ್ರೆ ಏನಿದು ವಿಚಾರ? ಎಷ್ಟು ಪ್ರಮಾಣದಲ್ಲಿ LNG ಸಿಕ್ಕಿದೆ, ಎಷ್ಟು ಸಿಕ್ಕಿದೆ, ಏನು ಲಾಭ ಆಗುತ್ತೆ ಇದರಿಂದ, ಯಾವ ರೀತಿಯಲ್ಲಿ ಹೊರ ತೆಗಿತಾರೆ, ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೇಂದ್ರದ ಪೆಟ್ರೋಲಿಯಂ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಒಂದು ಟ್ವೀಟ್ ಮಾಡಿ ಈ ವಿಚಾರವನ್ನು ಕನ್ಫರ್ಮ್ ಮಾಡಿದ್ದಾರೆ. ಭಾರತದ ಅಂಡಮಾನ್ ಸಮುದ್ರದಲ್ಲಿ ನ್ಯಾಚುರಲ್ ಗ್ಯಾಸ್ ರಿಸೋರ್ಸ್ ಇರುವಂತಹದ್ದು ಕನ್ಫರ್ಮ್ ಆಗಿದೆ. ಹೀಗಾಗಿ ಭಾರತಕ್ಕೆ ಅಂಡಮಾನ್ ಸಮುದ್ರದ ಆಳದಲ್ಲಿ ಇಂಧನದ ಅವಕಾಶಗಳ ಸಾಗರವೇ ತೆರೆದುಕೊಂಡಿದೆ. ಹೀಗಂತ ಅವರು ಅದನ್ನು ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅದೇ ಟ್ವೀಟ್ನಲ್ಲಿ ಅವರು ಮುಂದುವರೆದು ಹೇಳಿದ್ದಾರೆ, ಅಂಡಮಾನ್ ಕರಾವಳಿಯಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿ ಶ್ರೀ ವಿಜಯಪುರಂ 2 ಎಂಬಂತಹ ಬಾವಿಯಲ್ಲಿ ಈ ಗ್ಯಾಸ್ ಪತ್ತೆಯಾಗಿದೆ. ಇಲ್ಲಿ ಸಮುದ್ರದ ಆಳ ಸರಿಸುಮಾರು 295 ಮೀಟರ್ ಇದೆ. ಹಾಗೆ ಇಂಧನ ಸಿಕ್ಕಿರುವಂತಹ ಆಳ 2650 ಮೀಟರ್ನಷ್ಟಿದೆ. ಅಂದರೆ ಸರಿಸುಮಾರು ಒಂದು 2.25 ಕಿಲೋಮೀಟರ್ ಭೂಮಿಯ ಆಳದಲ್ಲಿ ಈ ಇಂಧನದ ರಿಸೋರ್ಸ್ ಪತ್ತೆಯಾಗಿದೆ. ಇನ್ನೂ ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ಈಗ ಗ್ಯಾಸ್ ಪತ್ತೆಯಾಗಿದೆಯಲ್ಲ, ಅದು 87% ಮೀಥೇನ್ ಅನ್ನು ಹೊಂದಿದೆ. ಇದು ಬಹಳ ಮುಖ್ಯವಾಗುತ್ತೆ. ಈಗ ನಮಗೆ ಗ್ಯಾಸ್ ಸಿಕ್ತಪ್ಪ, ಅದರಲ್ಲಿ ಮೀಥೇನ್ ಅಂಶವೇ ಕಡಿಮೆ ಇದ್ರೆ ಅದನ್ನು ಬಳಸೋದಕ್ಕೆ ಯೋಗ್ಯ ಇಲ್ಲ. ಆದರೆ ಭಾರತಕ್ಕೆ ಸಿಕ್ಕಂತಹ ಗ್ಯಾಸ್ನಲ್ಲಿ 87% ಮೀಥೇನ್ ಇದೆ. ಅದಕ್ಕೆ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ, ಇಷ್ಟು ದಿನ ನಮಗೊಂದು ನಂಬಿಕೆ ಇತ್ತು, ಅಂಡಮಾನ್ ಸಮುದ್ರ ಇದೆಯಲ್ಲ, ಇದು ನೈಸರ್ಗಿಕ ಅನಿಲಗಳ ಆಗರ ಅಂತ, ಅದಿವತ್ತು ಸತ್ಯ ಆಗಿದೆ ಅಂತ ಭಾರತದ ಪೆಟ್ರೋಲಿಯಂ ಸಚಿವ ಬಹಳ ಖುಷಿಯಿಂದ ಈ ವಿಚಾರವನ್ನು ದೇಶಕ್ಕೆ ತಿಳಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 15ರ ಸ್ವತಂತ್ರ ದಿನಾಚರಣೆಯ ಭಾಷಣದ ಸಂದರ್ಭದಲ್ಲಿ ಡೀಪ್ ವಾಟರ್ ಮಿಷನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಭಾರತ ಇಂಧನದ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೋಸ್ಕರವಾಗಿ ತನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನಲ್ಲಿ ಈ ರೀತಿಯ ಅನ್ವೇಷಣೆಗಳನ್ನು ಕೈಗೆತ್ತಿಕೊಂಡಿತ್ತು. ಅದರ ಫಲವಾಗಿ ಈಗ ಈ ಸಾಧನೆಯನ್ನು ಮಾಡಲಾಗಿದೆ ಅಂತ ಭಾರತದ ಪೆಟ್ರೋಲಿಯಂ ಸಚಿವರು ಘೋಷಣೆ ಮಾಡಿದ್ದಾರೆ. ಈ ಬಾರಿ ಸಚಿವರು ಮಾಡಿದಂತಹ ಘೋಷಣೆ ಇದೆಯಲ್ಲ, ಇದು ಯಾಕಿಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂದ್ರೆ, ಅವರೊಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈಗೇನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ ವಿಡಿಯೋನ ಸಚಿವರು ರಿಲೀಸ್ ಮಾಡಿದಂತಹದ್ದು. ಇಲ್ಲಿ ಬೆಂಕಿ ಉರಿತಾ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಇಲ್ಲಿ ಮೀಥೇನ್ ಗ್ಯಾಸ್ ಇರುವ ಕಾರಣದಿಂದಾಗಿಯೇ ಈ ಬೆಂಕಿ ಉರಿದಿದೆ. ಅಂದ್ರೆ ಸಮುದ್ರದ ಆಳದ ಭೂಮಿಯಲ್ಲಿ ಈ ಮೀಥೇನ್ ಗ್ಯಾಸ್ ಇರುವಂತಹದ್ದು ಈ ಮೂಲಕವಾಗಿ ಕನ್ಫರ್ಮ್ ಆಗ್ತಾ ಇದೆ. ಆದ್ರೆ ಇದಿಷ್ಟಕ್ಕೆ ಎಲ್ಲವೂ ಮುಕ್ತಾಯ ಆಗ್ಬಿಡ್ತು, ನಮಗೆ ದೊಡ್ಡ ಪ್ರಮಾಣದಲ್ಲಿ LNG ಸಿಕ್ತು ಅಂತ ನಾವು ಸಂಭ್ರಮಿಸುವ ಹಾಗಿಲ್ಲ. ಇನ್ನು ಕೆಲವೊಂದಷ್ಟು ಚಾಲೆಂಜಸ್ಗಳಿದ್ದಾವೆ. ಅದೇನು ಕೇಳಿದ್ರೆ, ಈಗ ಕೆಲ ಎಕ್ಸ್ಪರ್ಟ್ಗಳನ್ನು ಕರೆತಂದು ಇದರ ಬಗ್ಗೆ ಪರಿಶೀಲನೆಯನ್ನು ನಡೆಸಬೇಕಾಗುತ್ತೆ. ಯಾವ ಪ್ರಮಾಣದಲ್ಲಿ ಇಲ್ಲಿ ಗ್ಯಾಸ್ ಇದೆ, ಅಂದ್ರೆ ಎಷ್ಟು ಟೈಮ್ ನಾವು ಇದರಿಂದ ಹೊರ ತೆಗಿಬಹುದು, ಇದು ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತಾ, ಇದೆಲ್ಲದರ ಬಗ್ಗೆ ಎಕ್ಸ್ಪರ್ಟ್ಗಳಿಂದ ಪರಿಶೀಲನೆ ಆಗಬೇಕು. ಇದಕ್ಕೆ ಕೆಲ ಕಂಪನಿಗಳನ್ನು ಆಹ್ವಾನಿಸ್ತೀವಿ ಅಂತ ಕೂಡ ಸಚಿವರು ಹೇಳಿದ್ದಾರೆ. ಅಂದ್ರೆ ಮುಂದಿನ ಕೆಲ ತಿಂಗಳಿನಲ್ಲಿ ಈ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈಗ ಗ್ಯಾಸ್ ಸಿಕ್ಕಿರುವಂತಹದ್ದು ಎಷ್ಟು ಇಂಪಾರ್ಟೆಂಟೋ, ಈ ಮುಂದಿನ ಚಾಲೆಂಜಸ್ ಗಳನ್ನ ಪಾಸ್ ಆಗುವಂತಹದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ ಇದೆಯಪ್ಪ, ಅದನ್ನು ಹೊರ ತೆಗೆಯೋದಕ್ಕೆ ವಿಪರೀತವಾಗಿ ಖರ್ಚಾಗುತ್ತೆ ಅಂತಂದ್ರೆ ಆಗ ನಾವು ಆ ಯೋಜನೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಬೇರೆ ಬೇರೆ ದೇಶಗಳಿಂದ LNG ಅನ್ನ ತರಿಸ್ಕೊಳ್ತೀವಿ. ಆ ದೇಶಗಳು ಮಾರಾಟ ಮಾಡುವ LNG ಬೆಲೆಗಿಂತಲೂ ಕೂಡ ನಾವಿಲ್ಲಿ ಗ್ಯಾಸ್ ಅನ್ನು ಹೊರ ತೆಗೆಯೋದಕ್ಕೆ ಖರ್ಚು ಜಾಸ್ತಿ ಆಗ್ಬಿಟ್ರೆ ಸರ್ಕಾರ ಆಗ ಆ ಯೋಜನೆಯನ್ನ ಕೈ ಬಿಟ್ಟು ಬಿಡುತ್ತೆ. ಇದೆಲ್ಲದರ ಬಗ್ಗೆ ಸಾಧ್ಯತೆಗಳನ್ನು ಪರಿಶೀಲಿಸೋದಕ್ಕೆ ಎಕ್ಸ್ಪರ್ಟ್ಗಳನ್ನು ಆಹ್ವಾನಿಸ್ತಾರೆ. ಮುಂದಿನ ಒಂದು 2-3 ತಿಂಗಳಿನಲ್ಲಿ ಈ ಕುರಿತಾಗಿಯೂ ಕೂಡ ನಮಗೊಂದು ಖುಷಿ ಸುದ್ದಿ ಸಿಗುವಂತಹ ನಿರೀಕ್ಷೆ ಇದೆ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಯಾಕೆ ನಮಗಷ್ಟು ನಿರೀಕ್ಷೆ? ಈ ಅಂಡಮಾನ್ ಸಮುದ್ರದಲ್ಲಿ ಭಾರತಕ್ಕೆ ಬೇಕಾಗುವಷ್ಟು ನ್ಯಾಚುರಲ್ ಗ್ಯಾಸ್ ಸಿಗೋದಕ್ಕೆ ಸಾಧ್ಯತೆಗಳಿದೆಯಾ? ಹೀಗೆಲ್ಲ ಒಂದು ಕೆಲವರಿಗೆ ಪ್ರಶ್ನೆ ಇರಬಹುದು. ಮಿತ್ರರೇ, ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಈ ಹಿಂದಿನಿಂದಲೂ ಕೂಡ ನಮಗೆ ಅನುಮಾನ ಇತ್ತು. ಆ ಅನುಮಾನಕ್ಕೆ ಕಾರಣ ಏನು ಕೇಳಿದ್ರೆ, ನಮ್ಮ ಪಕ್ಕದಲ್ಲೇ ಇರುವಂಥ, ಅಂದರೆ ಅಂಡಮಾನ್ಗೆ ಹೊಂದಿಕೊಂಡೇ ಇರುವಂಥ ಇಂಡೋನೇಷ್ಯಾದಲ್ಲಿ ಬಹಳ ದೊಡ್ಡದಾದಂಥ ಗ್ಯಾಸ್ ಫೀಲ್ಡ್ಗಳಿದ್ದಾವೆ. ಅವರು ಬಹಳ ವರ್ಷಗಳಿಂದಲೂ ಕೂಡ ಈ ನ್ಯಾಚುರಲ್ ಗ್ಯಾಸನ್ನು ಹೊರ ತೆಗೆದು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಪಕ್ಕದಲ್ಲಿರುವಂಥ ಮಯನ್ಮಾರ್ನಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ನ ರಿಸೋರ್ಸಸ್ ಇದೆ. ಆದರೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಹೊರ ತೆಗೆಯೋದಕ್ಕೆ ಮಯನ್ಮಾರ್ನ ಸರ್ಕಾರಕ್ಕೆ ಆಗ್ತಾ ಇಲ್ಲ.
ಅವರಿಗೆ ಟೆಕ್ನಾಲಜಿಯ ಕೊರತೆಯೂ ಇದೆ, ಜೊತೆಗೆ ಬಂಡವಾಳದ ಕೊರತೆಯೂ ಕೂಡ ಇದೆ. ಹೀಗಾಗಿ ಮಯನ್ಮಾರ್ನಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಇದೇ ಕಾರಣದಿಂದ ಈ ಎರಡೂ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ನಮ್ಮ ಅಂಡಮಾನ್ ಏನಿದೆ ಮತ್ತು ಅಂಡಮಾನ್ ಸುತ್ತಲಿನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿದೆ, ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಇರಬಹುದು, ಇಂಧನ ಮೂಲ ಇರಬಹುದು ಅಂತ ಭಾರತಕ್ಕೆ ಡೌಟ್ ಇತ್ತು. ಇದೇ ಕಾರಣದಿಂದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅನ್ವೇಷಣೆಯನ್ನು ಕೂಡ ಕೈಗೊಂಡಿತ್ತು. ಈಗ ನಿಮಗೆ ಇನ್ನೊಂದು ಪ್ರಶ್ನೆಯೂ ಕೂಡ ಬರಬಹುದು. ಈ ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಇದು ಬಹಳ ಚಿಕ್ಕದಾದಂತಹ ಪ್ರದೇಶ, ಅಲ್ಲಿ ಭಾರತಕ್ಕೆ ಬೇಕಾಗುವಷ್ಟು LNG ಸಿಗೋದಕ್ಕೆ ಸಾಧ್ಯ ಇದೆಯಾ ಅಂತ. ಮಿತ್ರರೇ, ಖಂಡಿತವಾಗ್ಲೂ ಸಾಧ್ಯ ಇದೆ. ಯಾಕೆ ಕೇಳಿದ್ರೆ, ಇವತ್ತು ಕತಾರ್ ಇದೆಯಲ್ಲ, ಬಹಳ ಪುಟ್ಟದಾದಂಥ ದೇಶ. ಆ ಕತಾರ್ ಎಷ್ಟು ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸನ್ನು ತೆಗೆಯುತ್ತೆ ಅಂತಂದರೆ, ಭಾರತಕ್ಕೆ ಬೇಕಾದಂತಹ ಸರಿಸುಮಾರು 40-45% ನ್ಯಾಚುರಲ್ ಗ್ಯಾಸನ್ನು ಅವರೇ ಕೊಡ್ತಾರೆ ನಮಗೆ. ಈಗ ಕತಾರ್ ಮತ್ತು ಅದರ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗಿಂತಲೂ ಕೂಡ ಅಂಡಮಾನ್ ನಿಕೋಬಾರ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆಯಲ್ಲ, ಬಹಳ ದೊಡ್ಡದಾಗಿದೆ. ಹೀಗಾಗಿ ಭಾರತಕ್ಕಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಕ್ತು, ಅದನ್ನು ನಾವು ಹೊರತೆಗಿಬಹುದು ಅನ್ನುವಂಥದ್ದು ಕನ್ಫರ್ಮ್ ಆಗಿದ್ದೆ. ಆದರೆ ಇದನ್ನು ನಾವು 100% ಭಾರತಕ್ಕೆ ಜಾಕ್ಪಾಟ್ ಅಂತಲೇ ವಿಶ್ಲೇಷಣೆ ಮಾಡಬಹುದು. ಮಿತ್ರರೇ, LNGಯೂ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ಇವತ್ತು ನಾವು LNGಯನ್ನು ಕಂಪ್ಲೀಟಾಗಿ ಹೊರದೇಶದಿಂದಲೇ ತರಿಸ್ಕೊಳ್ತಾ ಇದ್ದೀವಿ. ಒಂದು ವರ್ಷಕ್ಕೆ ಸರಿಸುಮಾರು ಭಾರತ 22.14 ಮಿಲಿಯನ್ ಟನ್ನಷ್ಟು LNGಯನ್ನು ತರಿಸ್ಕೊಡುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಕತಾರ್ನಿಂದ ನಾವು ನಮ್ಮ ಅಗತ್ಯತೆಯ 40-45% ಇಂಪೋರ್ಟ್ ಮಾಡ್ಕೊಡ್ತೀವಿ. ವಾರ್ಷಿಕವಾಗಿ ಭಾರತ LNGಗೋಸ್ಕರವಾಗಿ ಎಷ್ಟು ವೆಚ್ಚ ಮಾಡುತ್ತೆ ಅಂತಂದರೆ ಸರಿಸುಮಾರು $15 ಬಿಲಿಯನ್. ಇವತ್ತಿನ ರೂಪಾಯಿಯಲ್ಲಿ ಹೇಳಬೇಕು ಅಂತಂದರೆ 1,32,000 ಕೋಟಿ. ಈಗ ಇದು ಭಾರತದಲ್ಲೇ ಸಿಗುತ್ತೆ ಅಂತಂದರೆ ಅಷ್ಟು ಹಣ ನಮ್ಮ ದೇಶಕ್ಕೆ ಉಳಿಯುತ್ತಲ್ವಾ, ಜೊತೆಗೆ ನಮ್ಮ ದೇಶಕ್ಕೆ ಅದು ಇನ್ಕಮ್ ಆಗುತ್ತಲ್ವಾ. ಇವತ್ತು ನಾವು ಎನರ್ಜಿ ಸೆಕ್ಯೂರಿಟಿಗೋಸ್ಕರವಾಗಿ ಬಡಿದಾಡ್ತಾ ಇದ್ದೀವಿ. ಅಮೆರಿಕ ನಮಗೆ ಪ್ರತಿನಿತ್ಯ ಧಮಕಿ ಹಾಕ್ತಾ ಇದೆ, ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡಬೇಡಿ, ಇರಾನ್ನಿಂದ ಖರೀದಿ ಮಾಡಬೇಡಿ, ವೆನೆಜುಲಾದಿಂದ ಖರೀದಿ ಮಾಡಬೇಡಿ. ಇಂತಹ ಥ್ರೆಟ್ ಅನ್ನು ಭಾರತ ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ಎದುರಿಸ್ತಾ ಇದೆ. ನಮಗೊಂದು ರೀತಿಯ ಭಯದ ವಾತಾವರಣವೇ. ಯಾಕೆಂದರೆ ನಾವು ಟೋಟಲಿ ಈ LNG ಇರಬಹುದು, ಕಚ್ಚಾ ತೈಲ ಇರಬಹುದು, ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮ ದೇಶದಲ್ಲಿ ಎಷ್ಟಪ್ಪ ಸಿಗುತ್ತೆ ಅಂತಂದರೆ, ನಮ್ಮ ಅಗತ್ಯತೆಯ ಒಂದು 15% ಮಾತ್ರ ಸಿಗುತ್ತೆ. 85% ನಾವು ಇಂಧನಕ್ಕೋಸ್ಕರವಾಗಿ ಹೊರದೇಶಗಳನ್ನು ಆಶ್ರಯಿಸಿದ್ದೀವಿ. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಧಮಕಿ ಇರಬಹುದು, ಪಾಶ್ಚಿಮಾತ್ಯ ದೇಶಗಳ ಧಮಕಿ ಇರಬಹುದು, ಇದು ಸಹಜವಾಗಿ ಭಾರತವನ್ನು ಚಿಂತೆಗೀಡು ಮಾಡಿರುತ್ತೆ. ಆದರೆ ಮಿತ್ರರೇ, ಇಲ್ಲಿ ಪ್ರಕೃತಿ ಮಾತೆ ಕಣ್ಣು ಬಿಡುವವರೆಗೂ ಕೂಡ ನಾವಿದರಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದು ಶ್ರಮದಿಂದ ಸಿಗುವಂತಹದ್ದಲ್ಲ, ಭೂಮಿ ಆಳದಲ್ಲಿ ಸಿಗಬೇಕು. ಭಾರತಕ್ಕೆ ಮೊದಲಿನಿಂದಲೂ ಸಹ ಡೌಟ್ ಇತ್ತು, ನಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಧನದ ಮೂಲ ಇರಬಹುದು ಅಂತ. ಇಷ್ಟು ದಿನ ಭಾರತ ನಿಧಾನಗತಿಯಲ್ಲಿ ಅನ್ವೇಷಣೆಯನ್ನ ಮಾಡ್ತಾ ಇತ್ತು. ಆದರೆ ಈ ಬಾರಿ ಮಾತ್ರ ಭಾರತ ಅದಕ್ಕೆ ವೇಗ ನೀಡಿದೆ. 2024 ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿತ್ತು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ಭಾರತದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿದೆ, ಗುಜರಾತ್ ನಿಂದ ಹಿಡಿದು ಪಶ್ಚಿಮ ಬಂಗಾಳದವರೆಗೂ ಕೂಡ ಇರುವಂತಹ ಸಮುದ್ರದ ಆಳದಲ್ಲಿ ಬಹಳ ದೊಡ್ಡ ಕ್ವಾಂಟಿಟಿಯಲ್ಲಿ ಅನ್ಡಿಸ್ಕವರ್ಡ್ ಆಯಿಲ್ ಅಂಡ್ ಗ್ಯಾಸ್ ರಿಸರ್ವ್ ಇದೆ ಅಂತ ಅಮೆರಿಕದ ರಿಪೋರ್ಟ್ ಹೇಳಿತ್ತು. ಮಿತ್ರರೇ, ಈ LNGಯ ಉಪಯೋಗ ಏನು, ಇದನ್ನು ನಾವು ಎಲ್ಲೆಲ್ಲಿ ಬಳಸಬಹುದು ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಈ ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದೇ ಬಹಳ ಉತ್ತಮವಾದಂತಹ ಇಂಧನದ ಮೂಲ. ಕಾರಣ ಏನು ಕೇಳಿದ್ರೆ, ಇದು ಬಹಳ ಕಡಿಮೆ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಸೂಸುತ್ತೆ. ಇದು ನಿಮಗೆ ಪ್ರತಿನಿತ್ಯವೂ ಕೂಡ ಅನುಭವ ಆಗಿರುತ್ತೆ. ನೀವು ಅಡಿಗೆ ಮಾಡ್ತಿರಲ್ಲ, ನೀವಿಟ್ಟಂತಹ ಪಾತ್ರೆ ಯಾಕೆ ಮಸಿ ಆಗೋದಿಲ್ಲ? ಯಾಕೆ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸೋದಿಲ್ಲ, ಕಂಪ್ಲೀಟ್ ಆಗಿ ಇಂಧನ ಉರಿದೋಗ್ಬಿಡುತ್ತೆ. ಹೀಗಾಗಿ ಈ ಇಂಧನವನ್ನು ಬಳಸೋದ್ರಿಂದ ಏರ್ ಪೊಲ್ಯೂಷನ್ ಬಹಳ ಕಡಿಮೆ ಆಗುತ್ತೆ. ಆದರೆ ನಾವು ಅಡಿಗೆ ಮನೆಯಲ್ಲಿ ಬಳಸುವಂತಹ ಗ್ಯಾಸ್ ಏನಿದೆ ಅದು LNG ಅಲ್ಲ. LPG ರೀತಿಯಲ್ಲೇ LNGಯೂ ಕೂಡ ಕಡಿಮೆ ಹೊಗೆ ಸೂಸುವಂತಹ ಒಂದು ಇಂಧನ. ಜೊತೆಗೆ ಇದು ಕಾಸ್ಟ್ ಎಫೆಕ್ಟಿವ್. ಆಯಿಲ್ ಮತ್ತು ಎಲೆಕ್ಟ್ರಿಸಿಟಿಗೆ ಕಂಪೇರ್ ಮಾಡಿದ್ರೆ ಇದು ಬಹಳ ಚೀಪ್. ಈ LNGಯನ್ನು ನಾವು ಕುಕ್ಕಿಂಗ್ಗೆ ಬಳಸ್ತೀವಿ, ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡೋದಕ್ಕೆ ಬಳಸ್ತೀವಿ, ಇಂಡಸ್ಟ್ರಿಯಲ್ ಯೂಸ್ಗೂ ಕೂಡ ಬಳಸ್ತೀವಿ. ಹೀಗಾಗಿ ಈ LNGಯನ್ನು ಭಾರತದಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ಅಂಡಮಾನ್ ನಿಕೋಬಾರ್ನಲ್ಲೇ ಇದರ ದೊಡ್ಡ ಮೂಲ ಇದೆ, ದೊಡ್ಡ ಗ್ಯಾಸ್ ಫೀಲ್ಡ್ ಪತ್ತೆ ಆಗಿದೆ ಅನ್ನುವಂತಹ ವಿಚಾರ ಇದೆಯಲ್ಲ, ಸಹಜವಾಗಿ ಭಾರತೀಯರು ಖುಷಿ ಪಡುವಂತಹ ಸುದ್ದಿಯಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳನ್ನು ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ನನಗೂ ಸಹ ಆ ಪ್ರಶ್ನೆ ಬಂದಿರುತ್ತೆ. ಅದೇನು ಕೇಳಿದ್ರೆ, ಪ್ರತಿ ಬಾರಿಯೂ ಕೂಡ ಇಂತಹ ಜಾಕ್ ಪಾಟ್ ಹೊಡೀತು, ನಮಗಷ್ಟು ಇಂಧನ ಸಿಕ್ತು, ಇಷ್ಟು ಇಂಧನ ಸಿಕ್ತು, ಅಲ್ಲಿ ಇಂಧನದ ಮೂಲ ಇದೆ, ಈ ರೀತಿಯ ಸುದ್ದಿಗಳು ಬರ್ತಾ ಇರ್ತವೆ. ಆನಂತರ ಅಪ್ಡೇಟ್ ಏನೂ ಇರೋದಿಲ್ಲ, ಅದಲ್ಲಿಗೆ ನೆನೆಗುದ್ದಿಗೆ ಬಿದ್ದು ಹೋಗ್ಬಿಡುತ್ತೆ. ಇದು ಕೂಡ ಹಾಗೆ ಆಗತ್ತಾ ಅಂತ. ಈಗ ಅಂಡಮಾನ್ನಲ್ಲಿ ಸಿಕ್ಕಂತಹ ಈ ನ್ಯಾಚುರಲ್ ಗ್ಯಾಸ್ನ ರಿಸೋರ್ಸ್ ಏನಿದೆ, ಇದು ಹಾಗಾಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆ ಅಂತಂದ್ರೆ ಭಾರತದ ಪೆಟ್ರೋಲಿಯಂ ಸಚಿವರು ಅಧಿಕೃತವಾಗಿ ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಅದರ ವಿಡಿಯೋ ಕೂಡ ರಿಲೀಸ್
ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ನಾವಿದನ್ನು ಹೊರತೆಗೆಯುವಂತಹದ್ದು ಬಹುತೇಕ ನಿಶ್ಚಿತ. ಇತ್ತೀಚೆಗೆ ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ರಿಸರ್ವ್ ಇದೆ ಎನ್ನುವಂತ ಸುದ್ದಿ ಆಗಿತ್ತು. ಎಲ್ಲಾ ಪತ್ರಿಕೆಗಳು ಕೂಡ ಇದನ್ನ ಕವರ್ ಮಾಡಿದ್ವು. ಆದ್ರೆ ಆ ವಿಚಾರದಲ್ಲಿ ಮುಂದೇನಾಯ್ತು ನೋಡೋದಾದ್ರೆ ಸದ್ಯ ಅದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೀತಾ ಇದೆ. ಕಚ್ಚಾ ತೈಲ ಯಾವ ಪ್ರಮಾಣದಲ್ಲಿದೆ, ಹೊರತೆಗೆಯುವಂತಹದ್ದು ಕಾಸ್ಟ್ ಎಫೆಕ್ಟಿವ್ ಇಲ್ವಾ, ಪರಿಸರದ ಮೇಲೆ ಇದರ ಪರಿಣಾಮ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಆಗ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಆ ವಿಚಾರದಲ್ಲೂ ಕೂಡ ಭಾರತೀಯರಿಗೆ ಬಹುದೊಡ್ಡ ಖುಷಿಯ ಸುದ್ದಿ ಸಿಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಅಂದ್ರೆ ಅಲ್ಲೆಲ್ಲಾ ಬೆಳವಣಿಗೆಗಳು ಕೂಡ ಪಾಸಿಟಿವ್ ಆಗಿದೆ ಅಂತ ಕೆಲ ಮೀಡಿಯಾ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇನ್ನು ಮಿತ್ರರೇ, ಕಳೆದ 1 ವರ್ಷದ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಭಾರೀ ಪ್ರಮಾಣದಲ್ಲಿ ಲಿಥಿಯಂ ರಿಸೋರ್ಸ್ ಪತ್ತೆಯಾಗಿದೆ ಅನ್ನುವಂಥ ಸುದ್ದಿ ಕೇಳಿದ್ವಿ. ಆದರೆ ಆ ವಿಚಾರದಲ್ಲಿ ಭಾರತಕ್ಕೆ ಸ್ವಲ್ಪ ನಿರಾಸೆಯಾಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಲಿಥಿಯಂ ರಿಸೋರ್ಸ್ ಇರುವಂತಹದ್ದು ನಿಜ, ಅದನ್ನ ಹೊರತೆಗೆಯುವಂತಹದ್ದು ಬಹಳ ಕಷ್ಟ. ಕಾರಣ ಏನು ಕೇಳಿದ್ರೆ ಬಹಳ ಆಳದಲ್ಲಿ ಸಿಗ್ತಾ ಇದೆ. ಅದನ್ನ ಹೊರತೆಗೆಯುವಂತಹದ್ದು ಕಾಸ್ಟ್ ವೈಸ್ ಸಿಕ್ಕಾಪಟ್ಟೆ ನಮಗೆ ದುಬಾರಿ ಆಗುತ್ತೆ. ಎರಡನೇದಾಗಿ ಅತಿ ದೊಡ್ಡ ಪ್ರಮಾಣದಲ್ಲಿ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬರ್ತವೆ. ಈ ಸಮುದ್ರದ ಆಳದಲ್ಲಿ ಸಿಗೋದಕ್ಕೂ ಭೂಮಿಯಲ್ಲಿ ಸಿಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಭೂಮಿಯಲ್ಲಿ ಸಿಕ್ತು ಅಂತಂದ್ರೆ, ಅದರಲ್ಲೂ ಈ ಹಿಮಾಲಯದ ತಪ್ಪಲಿನಲ್ಲಿ ಸಿಕ್ತು ಅಂತಂದ್ರೆ ಅಲ್ಲಿ ನಾವು ಬೇಕಾಬಿಟ್ಟಿಯಾಗಿ ಅದನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಎನ್ವಿರಾನ್ಮೆಂಟಲ್ ಚಾಲೆಂಜಸ್ಗಳಿರ್ತವೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಪತ್ತೆಯಾಗಿದ್ದಂತಹ ಲಿಥಿಯಂ ವಿಚಾರದಲ್ಲಿ ಬಹಳ ದೊಡ್ಡ ಪ್ರಗತಿಯನ್ನ ನಾವು ಕಂಡಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಟೆಕ್ನಾಲಜಿ ವೈಸ್ ಇನ್ನಷ್ಟು ಅಪ್ಡೇಟ್ ಆಗ್ತಾ ಬಂದ್ರೆ ಖಂಡಿತವಾಗಿ ಅದನ್ನು ಕೂಡ ನಾವು ಹೊರತೆಗೆಯಬಹುದು. ಅಂದ್ರೆ ಭೂಮಿಗೆ ಮತ್ತು ಪರಿಸರಕ್ಕೆ ಯಾವುದೇ ರೀತಿಯಲ್ಲೂ ಹಾನಿ ಆಗದಂತೆ ಆ ಲಿಥಿಯಂ ಅನ್ನು ಹೊರತೆಗೆಯುವಂತಹ ಸಾಧನವನ್ನ ಕಂಡುಕೊಳ್ಳಬೇಕು. ಆಗ ನಾವು ಅದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.